ಈಗ ನನ್ನ ಕಡೆಯಿಂದ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತಲ್ರಿ? ಹಲೋ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರ ವಚನಗಳ ಆಧಾರದಲ್ಲಿ ಅಂಗ ಮತ್ತು ಲಿಂಗ ಸಂಬಂಧಗಳ ಸಖಿಲಗಳು ಎನ್ನುವಂಥ ಅಧ್ಯಾಯದ ಮೇಲೆ ಈಗಾಗಲೇ 3 ದಿನಗಳಿಂದ ಅಂಗ ಎಂದರೇನು, ಅಂದರೆ ನಾನು ಯಾರು ಎನ್ನುವುದರ ಕುರಿತಾಗಿ, ಹಾಗೇನೆ ಲಿಂಗ ಅಂತಂದ್ರೆ ಮಹಾಲಿಂಗದ ಉತ್ಪತ್ತಿ ಕುರಿತಾಗಿ ನಾವು ನೋಡಿದ್ದೇವೆ. ಈ ಅಂಗ ಮತ್ತು ಲಿಂಗಗಳ ಮಧ್ಯದಲ್ಲಿ ಕೊಂಡಿ ರೀತಿಯಾಗಿ ಬೆಸುಗೆಯನ್ನು ಮಾಡ್ತಾ ಇರುವಂತಹ ಆ ಬೆಸುಗೆಗಳೇ ಸಖಿಲಗಳು. ಈ ಸಖಿಲಗಳು ಯಾವ್ಯಾವು, ಎಷ್ಟಿದ್ದಾವೆ, ಯಾವ್ಯಾವ ಶರಣರು ಯಾವ್ಯಾವ ಶಕಿಲಗಳ ಬಗ್ಗೆ ವಚನದೊಳಗಡೆ ತಿಳಿಪಡಿಸಿದ್ದಾರೆ, ಈ ಸಖಿಲಗಳು ನಮಗೆ ಸಾಧಕನಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾವೋ ಅನ್ನೋದನ್ನ ಕುರಿತಾಗಿ ಇನ್ನು ಮುಂದೆ ನಾವು ಸಖಿಲಗಳನ್ನ ಓದ್ತಾ ಹೋಗೋಣ. ಈಗ ಪ್ರಾರಂಭದಲ್ಲಿ ಷಡ್ವಿಧ ಸಖಿಲಗಳು ಕುರಿತಾಗಿ. ಸಖಿಲಗಳು ಒಟ್ಟಾರೆಯಾಗಿ 6 ರೀತಿಯಾದಂತಹ ಸಖಿಲಗಳನ್ನ ನಾವು ಪ್ರಮುಖವಾಗಿ ವಚನ ಸಾಹಿತ್ಯದೊಳಗಡೆ ನಾವು ಗಮನಿಸ್ತಾ ಬರ್ತೇವೆ. ಅವುಗಳೊಳಗೆ ಮೊದಲನೆಯದು 3 ಲಿಂಗಗಳ ಸಖಿಲ ಅಂತ ಬರುತ್ತೆ. ಅದು ಆದ ನಂತರ ಬರುವಂತಹದ್ದೇ ಷಡ್ವಿಧ ಸಖಿಲಗಳು, ಅಷ್ಟವಿಧ ಸಖಿಲಗಳು, 36 ವಿಧದ ಸಖಿಲಗಳು, 96 ವಿಧ ಸಖಿಲಗಳು, 108 ವಿಧ ಸಖಿಲಗಳು, 216 ವಿಧ ಸಖಿಲಗಳು ಅಂತ ಹೇಳಿ ಇದಿಷ್ಟು ಪ್ರಮುಖವಾದ ಸಖಿಲಗಳು. ಇಲ್ಲಿ ಆ ಸಂಖ್ಯೆ ಏನನ್ನ ಸೂಚಿಸುತ್ತಂತಂದ್ರೆ ಅಷ್ಟು ವಿಷಯಗಳ ಬಗ್ಗೆ ಅದು ಪ್ರಸ್ತಾಪ ಮಾಡುತ್ತೆ. ಅಷ್ಟು ಪದಗಳು ಆ ಒಂದು ಸಂಕೀರ್ಣತೆ ಒಳಗಡೆ ಬರ್ತಾ ಇರುವಂತವು. ಇಲ್ಲಿ ಕೀಲು ಅಂತಂದ್ರೆ 2 ಭಾಗಗಳನ್ನ ಜೋಡಿಸುವ ಅಥವಾ ಸಂಬಂಧಪಡಿಸುವ ಅನ್ನುವಂತ ಅರ್ಥವನ್ನ ಕೊಡ್ತೈತೆ. ಸಖಿಲ ಅಂತಂದ್ರೆ ಸಂಬಂಧಪಡಿಸುವುದು ಅಥವಾ ಸಮರಸಗೊಳಿಸುವುದು. ಈ ಲಿಂಗ ಸಖಿಲ ಅಂತಂದ್ರೆ ಅಂಗ ಮತ್ತು ಲಿಂಗಗಳನ್ನ ಸಮರಸಗೊಳಿಸುವಂತದ್ದು. ಇಲ್ಲಿ ಅಂಗ ಮತ್ತು ಲಿಂಗಗಳು ಸಮರಸಗೊಳ್ಳಬೇಕಾದಾಗ ಅಂಗದಲ್ಲಿರುವಂತಹ ಅಂಶಗಳು ಲಿಂಗದಲ್ಲಿರುವಂತಹ ಅಂಶಗಳ ಜೊತೆಗೆ ಅವು ಬೆಸಿತಾ ಹೋಗ್ತವೆ. ಯಾವ ರೀತಿಯಾಗಿ ಬೆಸಿತಾವು ಅನ್ನೋದನ್ನ ಆ ಒಂದೊಂದು ಸಖಿಲಗಳ ಒಳಗೆ ವಚನಕಾರರು ಬಹಳ ಸಮಗ್ರವಾಗಿ ಅವುಗಳ ಒಂದು ಸಮ್ಮಿಳಿತವನ್ನ ಬಿಡಿಸ್ತಾ ಹೋಗ್ತಾರೆ. ನಾವು ಕರ್ಣಹಾಸಿಕೆ ಒಳಗಡೆ ಹಾಗೆ ಅಂಗದೊಳಗೆ ಇರುವಂತಹ ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದೆವು. ಇಲ್ಲಿ ಸಖಿಲಗಳೊಳಗೆ ಏನೋ ವಿಚಾರ ಮಾಡ್ತೇವೆ ಅಂದ್ರೆ ಆ ಅಂಗ ಮತ್ತು ಲಿಂಗಗಳು ಯಾವ ರೀತಿಯಾಗಿ ಬೆಸುಗೆ ಹೊಂದಿದ್ದಾವೆ. ಸಾಮಾನ್ಯವಾಗಿ ಲಿಂಗ ಅಂತಂದ ತಕ್ಷಣ ಒಂದೇ ಇರುತ್ತೆ, ಇದು ಯಾವ ರೀತಿಯಾದ ಬೆಸುಗೆಗಳಾಗ್ತವು ಅಂತಂದಾಗ ಅಂಗನೂ ಒಂದೇ ಇರುತ್ತೆ ಅಂತ ಹೇಳ್ತೀವಿ. ಆ ಒಂದು ಇರುವಂತಹ ಅಂಗಗಳು ಪ್ರಕಟಗೊಳ್ಳುವಾಗ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಹೆಸರಿನಿಂದ ಪ್ರಕಟಗೊಳ್ತವೆ. ಹಾಗೆ ಮನುಷ್ಯ ಒಬ್ಬನೇ ಇದ್ದಾಗೂ ಸಹ ಬಾಲ್ಯದಲ್ಲಿ ಮಗು ಅಂತ ಹೇಳ್ತೀವಿ, ಆಮೇಲೆ ಪ್ರೌಢಾವಸ್ಥೆ ಒಳಗ ತರುಣ ಅಂತ ಹೇಳ್ತೀವಿ, ಹಾಗೆ ವಯಸ್ಕ ಅಂತ ಕರಿತೀವಿ, ಮುಪ್ಪಾವಸ್ಥೆ ಒಳಗ ಮುದುಕ ಅಂತ ಕರಿತೀವಿ. ಅದೇ ರೀತಿಯಾಗಿ ಇರುವ ಒಬ್ಬ ವ್ಯಕ್ತಿಗೆ ಆ ಹಂತಕ್ಕೆ ಅನುಗುಣವಾಗಿ ಆ ನಾಮ ಯಾವ ರೀತಿಯಾಗಿ ಬದಲಾವಣೆಗಳು ಹೊಂದ್ತಾವೆ, ಹಾಗೇನೆ ಅಂಗ ಮತ್ತು ಲಿಂಗಗಳು ಒಂದೇ ಇದ್ರೂ ಸಹ ಅವುಗಳು ಕಾಲ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಭಿನ್ನ ಭಿನ್ನವಾಗಿ ನಮಗೆ ಗೋಚರಿಸ್ತಾ ಹೋಗ್ತವೆ. ಹಾಗಾಗಿ ಈ ಸಖಿಲಗಳೊಳಗೆ ಮೊದಲನೇದಾಗಿ ಶರಣರು ಗುರುತಿಸಿರುವಂತಹ ಸಖಿಲ ಯಾವುದು ಅಂದ್ರೆ 3 ಲಿಂಗಗಳ ಸಖಿಲ ಅಂತ ಬರುತ್ತೆ. 3 ಲಿಂಗಗಳು ಅಂತಂದಾಗ 3 ಅಂಗಗಳೂ ಅದಾವಂತ ಅರ್ಥ. ಇಲ್ಲಿ ಹೇಳ್ತಾರೆ ಅವರು, ಪ್ರತಿಯೊಬ್ಬ ಮನುಷ್ಯನಿಗೂ ಸ್ಥೂಲ, ಸೂಕ್ಷ್ಮ, ಕಾರಣವೆಂಬ 3 ತನುಗಳು ಇರ್ತಾವು ಅಂತ ಹೇಳ್ತಾರೆ. ಅಂದ್ರೆ ನಾವು ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಬಾಡಿ ಏನಿದೆಲ್ಲ ಇದು ಫಿಸಿಕಲ್ ಬಾಡಿ. ಇದು ಎದರೊಳಗಡೆ ಆವೃತ ಆಗೈತಿ ಅಥವಾ ಏನನ್ನ ಇದು ಆವರಿಸಿಕೊಂಡೈತಿ ಅಂತಂದ್ರ ಅಂದ್ರೆ ಇದ್ರ ಒಳಗಡೆ ಇರುವಂತದ್ದು ಒಂದು ಬಾಡಿ ಅದ, ಅದು ಯಾವುದು ಅಂತಂದ್ರೆ ಸೂಕ್ಷ್ಮ ತನು ಅಂತ ಕರೀತಾರೆ. ಈ ಸೂಕ್ಷ್ಮ ತನುವಿನ ಒಳಗಡೆ ಒಂದು
ತನು ಇದೆ, ಅದು ಯಾವುದಪ್ಪ ಅಂತಂದ್ರೆ ಕಾರಣ ತನು ಅಂತೇಳಿ. ಹೀಗೆ ಒಂದರ ಒಳಗಡೆ ಒಂದು ಇದ್ದಾವೆ ಅಂತ ಹೇಳಿ ಒಂದು ಶರಣರು ಹೇಳಿದ್ರೆ, ಮತ್ತೊಬ್ಬರು ಸಾಧಕರು ಹೇಳ್ತಾರೆ ಇಲ್ಲ, ಇದು ಒಂದರ ನಂತರ ಒಂದು ಆವರಿಸಿಕೊಂಡಿದೆ. ಸ್ಥೂಲ ಶರೀರದ ಆಚೆ ಅದು ಸೂಕ್ಷ್ಮ ಶರೀರ ಇದೆ, ಅದರ ಜೊತೆಗೆ ಸಂಬಂಧ ಇದೆ, ಅದರ ಆಚೆ ಇದೆ. ಅದರ ಆಚೆ ಏನಪ್ಪಾ ಅಂದ್ರೆ ಕಾರಣ ಶರೀರ ಇದೆ ಅಂತ ಹೇಳ್ತಾರೆ. ಅದೇನೇ ಇರ್ಲಿ, ಬೇಸ್ ಯಾವುದಪ್ಪ ಅಂತಂದ್ರೆ ಸ್ಥೂಲ ಶರೀರ. ಸ್ಥೂಲ ಶರೀರದ ಜೊತೆಗೆ ಇನ್ನೆರಡು ಶರೀರವನ್ನು ನಾವು ಧಾರಣೆ ಮಾಡಿದ್ದೀವಿ. ಆ ಶರೀರಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ಲಿಂಗಗಳನ್ನು ನಾವು ಹೆಸರಿಸ್ತಾ ಹೋಗ್ತೀವಿ. ಹೇಗೆ ಅಂತಂದ್ರೆ, ಸ್ಥೂಲ ಶರೀರಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಕಾರಣ ಶರೀರಕ್ಕೆ ಭಾವಲಿಂಗ ಅಂತ ಹೇಳಿ. ಹೀಗೆ ಅಂದ್ರೆ ಸ್ಥೂಲ ಶರೀರ ಅಂದ್ರೆ ಯಾವುದು, ಸೂಕ್ಷ್ಮ ಅಂದ್ರೆ ಯಾವುದು, ಕಾರಣ ಅಂದ್ರೆ ಯಾವುದು ಅನ್ನೋದ್ರ ಕುರಿತಾಗಿ ಶರಣರು ಸಖಿಲಗಳನ್ನ ಹೇಳ್ತಾ ಹೋಗ್ತಾರೆ. ಜಾಗೃತ ಅವಸ್ಥೆಯಲ್ಲಿದ್ದು ವ್ಯವಹರಿಸುವಂತಹ ತನುವೇ ಸ್ಥೂಲ ತನು ಅಂತ ಹೇಳ್ತಾರೆ. ನಾನು ಏನ್ ಮಾಡ್ತೀನಿ ಅನ್ನೋದು ನನ್ನ ಅರಿವಿಗೆ ಇರ್ತದಲ್ಲ, ಅಂದ್ರೆ ಎಚ್ಚರಿಕೆ ಇದ್ಕೊಂಡು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು. ಆ ಕೆಲಸ ಕಾರ್ಯಗಳು ನನಗೆ ಅನುಭವಕ್ಕೆ ಬರಬೇಕು. ಅವುಗಳು ಪಂಚೇಂದ್ರಿಯಗಳು ಅನುಭವಿಸ್ಬೇಕು, ಕರ್ಣೇಂದ್ರಿಯಗಳು ಅನುಭವಿಸ್ಬೇಕು. ಈ ರೀತಿಯಾಗಿ 25 ತತ್ವಗಳು ಸಹ ಅನುಭವಿಸುವಂತಹ ತನುನೇ ಅದು ಸ್ಥೂಲ ತನು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸ್ಥೂಲ ತನು ವ್ಯವಹರಿಸುವಂತ 25 ತತ್ವಗಳು ಯಾವುವು? ಇಲ್ಲಿಂದ ನಮ್ಮ ಸಖಿಲೆಗಳು ಅಧ್ಯಯನ ಯಾವ ದಿಶೆಗೆ ಹೋಗ್ತದೆ ಅಂತಂದ್ರೆ, ಇಲ್ಲಿ ಸಂಖ್ಯೆಗಳು ತತ್ವಗಳು ಒಂದಕ್ಕೊಂದು ಯಾವ ರೀತಿಯಾಗಿ ಅಂತರ ಸಂಬಂಧ ಹೊಂದಿದ್ದಾವು ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ. ಆ ಅಂತರ ಸಂಬಂಧ ಎಷ್ಟು ಗಾಢವಾಗಿದೆ ಅಂತಂದ್ರೆ, ಆ ಶಬ್ದಗಳೇ ಅವುಗಳ ಒಂದು ಕಾರ್ಯವನ್ನು ಚಟುವಟಿಕೆಯನ್ನು ಹೇಳ್ತಾ ಹೋಗ್ತಾವ. ನೋಡೋಣ ಮುಂದಿನ ಒಂದು ಅವಧಿ ಒಳಗಡೆ. ಇಲ್ಲಿ 25 ತತ್ವಗಳು ಸ್ಥೂಲ ಶರೀರಕ್ಕೆ ಅದು ಸಂಬಂಧಿಸಿದವು. ಕನಸಿನ ವ್ಯವಹಾರ ಅಥವಾ ಮನಸ್ಸಿನ ವ್ಯವಹಾರಗಳೇನಿದಾವಲ್ಲ, ನಾವು ಮನಸ್ಸಿನಲ್ಲಿ ವಿಚಾರ ಮಾಡ್ತೀವಿ. ಆ ವಿಚಾರಗಳು ನಮ್ಮ ಮನಸ್ಸು ಎಷ್ಟು ವೇಗವಾಗಿ ಎಲ್ಲೆಲ್ಲಿ ಹೋಗ್ತದೋ ಅಲ್ಲೆಲ್ಲ ನಾನು ಇದ್ದೀನಿ ಅನ್ನುವಂತ ಒಂದು ಭಾವ ನಮ್ಮಲ್ಲಿ ಸೃಷ್ಟಿ ಆಗ್ತದೆ. ಈ ಭಾವ ಸೃಷ್ಟಿ ಆಗ್ತದೆ. ಈಗ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ನಾನು ಚಂದ್ರಲೋಕದ ಮೇಲೆ ಹೋಗಿ ಇಳಿದೀನಿ ಅನ್ನುವಂಥ ಭಾವ ಬಂದಾಗ, ನನ್ನ ದೇಹನೇ ಚಂದ್ರಲೋಕದಲ್ಲಿ ಚಂದ್ರನ ಮೇಲೆ ನಡೀತಾ ಇದೆ ಅನ್ನುವಂಥ ಭಾವ ಬರುತ್ತಲ್ಲ, ಈ ದೇಹ ಚಂದ್ರನ ಮೇಲೆ ಹೋಗಿ ಅನುಭವಿಸಿ ಬಂದು ನಮಗೇನು ಫೀಲಿಂಗ್ಸ್ ಕೊಡ್ತಾ ಇದೆಯಲ್ಲ, ಇದು ಯಾವುದಪ್ಪ ಅಂದ್ರೆ ಸೂಕ್ಷ್ಮ ತನು ಅಂತ ಹೇಳ್ತಾರೆ. ಸ್ಥೂಲ ತನು ಏನದಲ್ಲ ಸ್ಪರ್ಶಕ್ಕೆ ಸಿಕ್ಕರೆ, ಸೂಕ್ಷ್ಮ ತನು ಏನದಲ್ಲ ಇದು ಮನಸ್ಸಿನ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು. ಮನಸ್ಸಿನೊಳಗಡೆ ನಾವು ಕನಸಿನೊಳಗಡೆ ಅಂತ ಇಲ್ಲಿ ಪದವನ್ನು ಬಳಸ್ಯಾರ. ಕನಸಿನೊಳಗಡೆ ನಾವು ಹಣ್ಣು ತಿಂದು ತೃಪ್ತಿ ಪಟ್ಟಂತಹದ್ದನ್ನ ಈ ಅಂಗ ಅನುಭವಿಸ್ತೇವೆ. ಅಂಥದ್ದು ಅಲ್ಲಿ ಮನಸ್ಸು ಯಾವ ರೀತಿಯಾಗಿ ಈ ಸ್ಥೂಲ ಶರೀರದ ವ್ಯವಹಾರಗಳನ್ನ ಅದು ಈಡೇರಿಸಿಕೊಳ್ತಲ್ಲ, ಆ ಈಡೇರಿಸಿಕೊಳ್ಳುವಂತಹ ಒಂದು ಸ್ಥಿತಿ ಏನದಲ್ಲ, ಆ ಈಡೇರಿಸಿಕೊಳ್ಳುವಂತಹ ಒಂದು ತನು ಏನಪ್ಪಾ ಅಂತಂದ್ರೆ ಅದು ಸೂಕ್ಷ್ಮ ತನು. ಹೀಗೆ ನಮ್ಮಲ್ಲಿರುವಂತಹ ಮೂರನೆಯದು ಈ ಸೂಕ್ಷ್ಮ ಶರೀರ ಏನಿದೆ ಅಲ್ಲ, ಇದು 17 ತತ್ವಗಳಿಂದ ಉಂಟಾಗಿದೆ ಅಂತ ಹೇಳ್ತಾರೆ. ಈ 17 ತತ್ವಗಳು ಯಾವುವು ಅನ್ನೋದನ್ನ ಮುಂದೆ ನೋಡೋಣ. ಇನ್ನ ಗಾಢ ನಿದ್ರೆಯಲ್ಲಿದ್ದಾಗ ಅಥವಾ ನಾವು ಭಾವದಲ್ಲಿದ್ದಾಗ ಆನಂದವನ್ನು ಅನುಭವಿಸ್ತೀವಿ. ಅಂದ್ರೆ ಬಹಳ ಗಾಢ ನಿದ್ದೆಯೊಳಗಿದ್ದಾಗ ನಮ್ಮ ಸ್ಥೂಲ ಶರೀರವನ್ನು ಮರೆತಿರ್ತೀವಿ, ಸೂಕ್ಷ್ಮ ಶರೀರವನ್ನು ಮರೆತಿರ್ತೀವಿ. ನಾವು ಅನುಭವಿಸ್ತೀವಿ, ಬಟ್ ಆ ಅನುಭವವನ್ನ ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಗಾಢ ನಿದ್ದೆಯಿಂದ ಎದ್ದಾಗ ಬಹಳ ಲವಲವಿಕೆಯಿಂದ ಇರ್ತೀವಿ, ಬಹಳ ಖುಷಿಯಿಂದ ಅನಿಸ್ತೈತಿ. ಬಟ್ ಆ ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡೋದು ಸ್ಥೂಲ ಶರೀರಕ್ಕೂ ಆಗಲ್ಲ, ಸೂಕ್ಷ್ಮ ಶರೀರಕ್ಕೂ ಆಗಲ್ಲ. ಅದೊಂದು ಅವಿನಾಭಾವ ಅವಾಚ್ಯ ಅಂದ್ರೆ ಹೇಳೋದಕ್ಕೆ ಆಗಿರುವಂತ ಒಂದು ಫೀಲಿಂಗ್ಸ್ ಪಡಿತದಲ್ಲ, ಅದು ಕಾರಣ ಶರೀರ ಅಂತ ಹೇಳ್ತಾರೆ. ಅದು ಕೇವಲ 3 ತತ್ವಗಳಿಂದ ಉಂಟಾಗಿರ್ತದೆ. ಆ ತತ್ವಗಳು ಅದು ಕಾರಣ ಶರೀರಕ್ಕಿರ್ತದೆ. ಹೀಗೆ ಈ ಸಖಿಲೆಗಳು ಅನ್ನುವಂಥವು ಏನದವಲ್ಲ, ಇಲ್ಲಿ 3 ಸಖಿಲೆಗಳನ್ನು ನಾವು ಹೇಳಿದ್ರೆ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನುವಂಥದ್ದು ಇದು ಫೌಂಡೇಶನ್. ಈ ಸಖಿಲೆಗಳು ಪೂರ್ತಿ ಅಧ್ಯಾಯದೊಳಗಡೆ ನಾವು ಸ್ಥೂಲ ಶರೀರ ಏನ್ ಅನುಭವಿಸ್ತದ, ಸೂಕ್ಷ್ಮ ಶರೀರ ಏನ್ ಅನುಭವಿಸ್ತದ, ಕಾರಣ ಶರೀರ ಏನ್ ಅನುಭವಿಸ್ತದ, ಸೂಕ್ಷ್ಮ ಶರೀರದ 3 ತತ್ವಗಳು ಯಾವುವು,
ಕಾರಣ ಶರೀರದ 3 ತತ್ವಗಳು, ಸೂಕ್ಷ್ಮ ಶರೀರದ 17 ತತ್ವಗಳು, ಸ್ಥೂಲ ಶರೀರದ 25 ತತ್ವಗಳು ಹೇಗೆ ಒಂದಕ್ಕೊಂದು ಇಂಟರ್ ಲಿಂಕ್ ಇದಾವು ಅನ್ನೋದನ್ನ ಹೇಳುವಂತದ್ರ ಮೇಲೆನೆ ಸಂಖ್ಯೆ ವೇರಿಯೇಷನ್ ಆಗ್ತಾ ಹೋಗ್ತೈತಿ. ಹೇಳ್ತಾರೆ ಸೈಕಿಲ್ಗಳ ಉದ್ದೇಶ ಕ್ರಿಯೆಗಳ ಸ್ವರೂಪವನ್ನ ಮತ್ತು ಅವುಗಳ ಪರಸ್ಪರ ಸಂಬಂಧವನ್ನ ತಿಳಿಪಡಿಸುತ್ತೆ. ಯಾವ ತತ್ವ ಅದ್ರ ಸ್ವರೂಪ ಏನೈತಿ, ಆ ತತ್ವ ಏನು ಕ್ರಿಯೆ ಮಾಡ್ತದೆ, ಕ್ರಿಯೆ ಮಾಡೋ ಹೊತ್ನಾಗ ಅದು ಮತ್ತೊಂದು ತತ್ವ ಜೊತೆ ಹೇಗೆ ಸಂಬಂಧವನ್ನು ಹೊಂದೈತಿ. ಈ ಉದಾಹರಣೆಗೆ ಹೇಳಬೇಕಂದ್ರೆ, ಇಲ್ಲಿ ನಾವು ಒಂದು ತತ್ವವನ್ನ ತಗೊಳ್ತೀವಿ. ಇಲ್ಲಿ ಸ್ಥೂಲ ಶರೀರದಲ್ಲಿ 25 ತತ್ವಗಳು ಅದಾವ ಅಂತ ಹೇಳ್ತೀವಿ. ಈ 25 ತತ್ವಗಳು ಯಾವುವು? ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ವಿಷಯಗಳು 5, ವಾಯುಗಳು 5, ಅಂತಃಕರಣಗಳು 4, ಆತ್ಮ 1, ಎಲ್ಲ ಸೇರಿ 25 ತತ್ವಗಳು ನಮ್ಮ ಸ್ಥೂಲ ಶರೀರದಲ್ಲಿ ಇದ್ದಾವೆ. ಈ 25 ತತ್ವಗಳೊಳಗಡೆ 5 ಕರ್ಮೇಂದ್ರಿಯಗಳೇನಿದ್ದಾವಲ್ಲ, ಈ 5 ಕರ್ಮೇಂದ್ರಿಯಗಳು ಯಾವುವು ನಂತರ ನೋಡೋಣ. ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರ ಜೊತೆಗೆ ಏನಾದ್ರು ಸಂಬಂಧ ಹೊಂದಿದ್ದಾವ, ಅಥವಾ ಕರ್ಮೇಂದ್ರಿಯಗಳು ವಿಷಯಗಳ ಜೊತೆಗೆ ಏನಾದ್ರು ಸಂಬಂಧ ಹೊಂದಿದ್ದಾವ, ಅಥವಾ ಕರ್ಮೇಂದ್ರಿಯಗಳು ವಾಯುಗಳ ಜೊತೆಗೆ ಏನು ಸಂಬಂಧ ಹೊಂದಿದ್ದಾವ, ಅಥವಾ ಕರ್ಮೇಂದ್ರಿಯಗಳು ಅಂತಃಕರಣಗಳ ಜೊತೆಗೆ ಏನು ಸಂಬಂಧ ಹೊಂದಿದ್ದಾವ, ಅಥವಾ ಕರ್ಮೇಂದ್ರಿಯಗಳು ಆತ್ಮ ಜೊತೆಗೆ ಏನು ಸಂಬಂಧ ಹೊಂದಿದ್ದಾವ. ಹೀಗೆ ಕರ್ಮೇಂದ್ರಿಯಗಳ ಸಂಬಂಧವನ್ನ ಇದ್ರ ಜೊತೆಗೆ ಯಾವ ರೀತಿಯಾಗಿ ನಾವು ಚಿಂತನೆ ಮಾಡ್ತೀವಿ, ಹಾಗೆ ಜ್ಞಾನೇಂದ್ರಿಯಗಳು, ಹಾಗೆ ವಿಷಯಗಳು, ವಾಯುಗಳು, ಅಂತಃಕರಣಗಳು, ಆತ್ಮಗಳು, ಇವು ಸ್ಥೂಲ ಶರೀರದೊಳಗಡೆ ಯಾವ ರೀತಿ ಸಂಬಂಧ ಹೊಂದಿದ್ದಾವೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಸೂಕ್ಷ್ಮ ಶರೀರದಲ್ಲಿರುವಂತಹ 17 ತತ್ವಗಳು, ಅಲ್ಲಿಯೂ 5 ಕರ್ಮೇಂದ್ರಿಯಗಳದಾವ. ಸೂಕ್ಷ್ಮ ಶರೀರದ ಕರ್ಮೇಂದ್ರಿಯಗಳು ಅವು ಭಿನ್ನವಾಗಿರ್ತಾವೆ. ಅಲ್ಲಿಯೂ 5 ಜ್ಞಾನೇಂದ್ರಿಯಗಳು ಇರ್ತಾವೆ. ಇಲ್ಲಿ ಸ್ಥೂಲ ಶರೀರದ ಜ್ಞಾನೇಂದ್ರಿಯಗಳು ಬೇರೆ, ಸೂಕ್ಷ್ಮ ಶರೀರದ ಜ್ಞಾನೇಂದ್ರಿಯಗಳು ಬೇರೆ. ಶರೀರನ ಬೇರೆ ಐತಂದ್ಮೇಲೆ ಅವುಗಳು ಸಂಬಂಧಪಟ್ಟ ಇಂದ್ರಿಯಗಳು ಬೇರೆವಾಗಿರ್ತವೆ, ಪ್ರಾಣಗಳು ಭಿನ್ನವಾಗಿರ್ತವೆ. ಇಲ್ಲಿ ಮನ ಮತ್ತು ಬುದ್ಧಿ ಅನ್ನುವಂಥ 2 ತತ್ವಗಳು ಸೇರಿ 17 ತತ್ವಗಳು ಸೂಕ್ಷ್ಮ ಶರೀರದಲ್ಲಿದ್ದಾವೆ. ಇನ್ನು ಕಾರಣ ಶರೀರದಲ್ಲಿ 3 ಇದಾವ ಅಂತ ಹೇಳ್ತೀವಿ: ಚಿತ್ತು, ಅಹಂಕಾರ, ಆತ್ಮ. ಸ್ವಲ್ಪ ಇವನ್ನೆಲ್ಲ ಗಮನಿಸ್ತಾ ಬರೋಣ. ಹೀಗೆ ಒಂದೊಂದು ತತ್ವಗಳು ಒಂದೊಂದರ ಜೊತೆಗೆ ಇಂಟರ್ಲಿಂಕ್ ಆಗಿನೇ ನಮಗೇನಾಗದವಪ್ಪ ಅಂದ್ರೆ ಸಖಿಲಗಳು 216 ಸಖಿಲಗಳು ಅಂತ ವಚನಕಾರ ಹೇಳ್ತಾರೆ. 108 ಸಖಿಲಗಳು. ಇಲ್ಲಿ ಸಂಖ್ಯೆಗಳನ್ನು ಗಮನಿಸ್ರಿ. ಸಂಖ್ಯೆಗಳು ಅಂದ್ರೆ ತತ್ವಗಳು. 216 ತತ್ವಗಳು ಹೇಗೆ ಈ 3 ಶರೀರಕ್ಕೆ ಸಂಬಂಧಪಟ್ಟವು ಅನ್ನೋದನ್ನ ಅರ್ಥೈಸುವಂತಹ ಒಂದು ವಚನ ಬರುತ್ತೆ. 216 ಸಖಿಲಗಳು. 108 ತತ್ವಗಳನ್ನ ಸಂಬಂಧೀಕರಿಸಿ ಬರುವಂತಹದ್ದು ಅದು 108 ಸಖಿಲ ಅಂತ ಹೇಳಿ. 96 ಸಖಿಲ, 66 ಸಖಿಲ, 52 ಸಖಿಲ, 48 ಸಖಿಲ, 36 ಸಖಿಲ, ಅಷ್ಟವಿಧ ಸಖಿಲ, ಷಡ್ವಿಧ ಸಖಿಲ, ಕೊನೆಗೆ 3 ಸಖಿಲ. ಹೀಗೆ ಒಟ್ಟಾರೆಯಾಗಿ ನಾವು ವಚನಗಳ ಸಮಗ್ರ ವಚನಕಾರರ ಎಲ್ಲಾ ವಚನಗಳನ್ನು ತೆಗೆದುಕೊಂಡಾಗ, ವಚನೇತರ ಸಾಹಿತ್ಯವನ್ನು ತೆಗೆದುಕೊಂಡಾಗ ಇವಿಷ್ಟು ಸಖಿಲಗಳು ನಮ್ಮ ಎದುರಿಗೆ ಗೋಚರಿಸ್ತವೆ. ಈ ಶ್ರಾವಣ ಮಾಸ ಪೂರ್ತಿಯಾಗಿ ಎಲ್ಲ ಅಂದ್ರೆ ಇವತ್ತು 3 ಸಖಿಲಗಳಿಂದ ಪ್ರಾರಂಭವಾಗಿರುವಂತಹ ಸಖಿಲಗಳ ಅಧ್ಯಾಯ 216 ಸಖಿಲಗಳವರೆಗೂ ನಮ್ಮ ಪಯಣ ಸಾಗ್ತಾ ಹೋಗ್ತದೆ. ಹೀಗಾಗಿ ಪ್ರತಿ ಸಖಿಲಗಳು ಇವತ್ತು 3 ಸಖಿಲಗಳನ್ನ ನಾವು ಮಾತಾಡ್ತಾ ಇದೀವಿ ಅಂದ್ರೆ 3 ಇದ್ದುವು 6 ಹೆಂಗಾದವು, 6 ಇದ್ದು 8 ಹೆಂಗಾಗ್ತವು, ಅಷ್ಟು ನೋಡಿದ್ಮೇಲೆ ಹೇಳಿದ್ನಲ್ಲ ಷಡ್ವಿಧ ಸಖಿಲಕ್ಕ ತ್ರಿವಿಧ ಸಖಿಲ: ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇವುಗಳ ಒಳಗಡೆ ಸಂಬಂಧವನ್ನ ಹೇಳ್ತಾ ಹೇಳಿದ್ರೆ 3 3 6 ಸೇರಿಸಿದ್ರೆ ಷಡ್ವಿಧ ಸಖಿಲಕ್ಕೆ ಹೋಗ್ತದೆ. ಷಡ್ವಿಧದೊಳಗೂನು ಅಲ್ಲಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ವಿಷಯಗಳು, ವಾಯುಗಳು ಬರ್ತವೆ. ಹಾಗೇನೆ ಇವು 6 ಇದ್ದಿದ್ದು ಇನ್ನೆರಡು ತತ್ವ ಸೇರಿ ಅಷ್ಟವಿಧ ಸಖಿಲಗಳಾಗ್ತದೆ. ಈ 6 6 36 ಆಗಿ ಸಖಿಲಗಳು ಬರ್ತಾವು. 8 ಇದ್ದು 48 ಆಗ್ತವೆ. ಹಾಗೆ 36 ಇದ್ದಕ್ಕೆ ಮತ್ತೆ 36 ಸೇರಿ 52 ಆಗ್ತಾವು. 48ಕ್ಕೆ ಮತ್ತೊಂದಿಷ್ಟು ಸೇರಿ 66 ಆಗ್ತಾವು. ಹೀಗೆ 96 ಆಗ್ತದೆ, 108 ಆಗ್ತದೆ, 216 ಆಗ್ತದೆ. ಈ ತತ್ವಗಳನ್ನ ಸಮೀಕರಿಸ್ತಾ ಹೋದ ಹಾಗೆ ಬಹುಶಃ ಇನ್ನೂ ಕಲ್ಯಾಣ ಕ್ರಾಂತಿ ಆಗದೆ ಹೋಗಿದ್ರೆ ನಮ್ಮ ಶರಣರ ಈ ಅಂಗ ಮತ್ತು ಲಿಂಗದ ಸಂಬಂಧದ ಚಿಂತನೆ ನಿರಂತರವಾಗಿ ಮುಂದುವರೆದಿತ್ತಂದ್ರ ಈ 216ಕ್ಕಿಂತ ಮುಂದೆ ಹೋಗ್ತಿತ್ತೇನೋ ಅಂತ ಅನಿಸ್ತದೆ. ಸಖಿಲಗಳನ್ನ ನೋಡ್ತಾ ಹೋದಾಗ ಬಹುಶಃ ಸಖಿಲಗಳನ್ನ ಯಾವ ರಚನೆ ಮಾಡಿದ್ರು ಶರಣರು ಅಂತಂದ್ರೆ, ವಚನಗಳನ್ನ ರಚನೆ ಒಂದು ಹಂತಕ್ಕೆ ತಲುಪಿದ ಮೇಲೆ
ಬಿಡಿ ಬಿಡಿಯಾಗಿ ವಚನಗಳನ್ನ ಹೇಳಿದ ಆದ್ಮೇಲೆ ಆ ವಚನಗಳೊಳಗಿರುವಂತಹ ಭಾವಗಳನ್ನ ಇಂಟರ್ಲಿಂಕ್ ಮಾಡ್ತಾ ಮಾಡ್ತಾ ಬಂದ್ರು. ಹಾಗೆ ಇಂಡಿಪೆಂಡೆಂಟ್ ಆಗಿ ಫಸ್ಟಿಗೆ ಶರೀರದ ಬಗ್ಗೆ ಹೇಳ್ತಾ ಇದ್ರು. ಶರಣರು ಬರೋಕ್ಕಿಂತ ಪೂರ್ವದಲ್ಲಿನೂ ಈ ವಿಚಾರ ಇತ್ತು, ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥದ್ದು. 7 ಶರೀರದ ಬಗ್ಗೆ ಮಾತಾಡ್ತಾರೆ, 8 ಶರೀರದ ಬಗ್ಗೆ, ಅಷ್ಟವಿಧ ಶರೀರದ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ನಾವು ಇವತ್ತು 7 ಶರೀರದ ಬಗ್ಗೆನೂ ಕರ್ಣಹಾಸಿಗೆ ಒಳಗ ನೋಡಿದೀವಿ. ಅಂದ್ರೆ 3 ಶರೀರಗಳು ಸ್ಥೂಲ ಶರೀರದ ಕೆಳಗಡೆ, 3 ಶರೀರಗಳು ಸ್ಥೂಲ ಶರೀರದ ಮೇಲ್ಗಡೆ, ಒಟ್ಟಾರೆಯಾಗಿ 7 ಶರೀರವನ್ನ ಒಬ್ಬ ವ್ಯಕ್ತಿ ಧಾರಣೆ ಮಾಡಿರ್ತಾನೆ. ಈ 7 ಶರೀರಗಳ ಒಳಗಡೆ ಹೇಗೆ ಒಳಗಿಂದೊಳಗೆ ಇಂಟರ್ಲಿಂಕ್ ಐತಿ ಅನ್ನೋದನ್ನ ಬರಿತಾ ಹೋಗಿದ್ರೆ ಬಹುಶಃ 216ಕ್ಕಿಂತ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಐತಿ. ಯಾಕಂದ್ರೆ ಕೇವಲ 3 ಶರೀರಕ್ಕೆ ಸಂಬಂಧೀಕರಿಸಿ ರಚಿಸಿರುವಂತಹ ಸಕಿಲೆಗಳೇ ಇಷ್ಟಿದ್ದಾವೆ. 216 ಸಕಿಲೆಗಳದ ಒಂದು ಚಾರ್ಟ್ ಹಾಕ್ಬೇಕಂದ್ರೆ ಈ ನಮ್ದು ಈ ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ ಆಗಲಿ ಸಾಲೋದಿಲ್ಲ, ಅದು ಅಷ್ಟು ದೊಡ್ಡ ಚಾರ್ಟ್ ಆಗ್ತೈತಿ. ಯಾಕಂದ್ರೆ 216 ತತ್ವಗಳನ್ನ ನಾವು ಹೊಂದಿಸಿ ಹೇಳಬೇಕಾಗ್ತದೆ. ಹಾಗೆ ನನಗನ್ಸಿದ ಮಟ್ಟಿಗೆ ಆ 6-7 ಶರೀರವನ್ನ ಇಟ್ಕೊಂಡು ಸಕಿಲವನ್ನು ರಚಿಸ್ಬೇಕಂತ ಹೇಳಿ ಉದ್ದೇಶ ಇತ್ತು ಏನೋ ವಚನಕಾರರು. ಆ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಎಲ್ಲಾ ವಚನಕಾರರು, ಎಲ್ಲಾ ಶರಣರು ಚದುರಿ ಹೋದ್ಮೇಲೆ ಈ ಸಕಿಲಗಳ ಕುರಿತಾದಂತಹ ಚಿಂತನೆ ಬಹುಶಃ ಮುಂದೆ ನಡೀಲಿಲ್ಲ ಅವನು. ಆದ ಕಾರಣಕ್ಕಾಗಿ ಕೇವಲ ಕಲ್ಯಾಣದಲ್ಲಿದ್ದಾಗ ಮಾತ್ರ ಈ ಸಕಿಲಗಳ ಬಗ್ಗೆ ಚರ್ಚೆ ಆಯ್ತು ಅಂತ ಅಂದ್ಕೊಂಡ್ರೆ, ಮುಂದೆ ಬಂದಂತಹ ಶರಣರು, ಅದು ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳಾಗಿರ್ಬೋದು ಅಥವಾ ಯಡಿಯೂರ ತೋಂಟಲಿಂಗ ಸ್ವಾಮೀಜಿಯವರಾಗಿರ್ಬೋದು, ಆಮೇಲೆ ಬೇರೆ ಬೇರೆ 15ನೇ ಶತಮಾನದೊಳಗೂ ಕೆಲವಷ್ಟು ವಚನಕಾರರು ಈ ಸಕಿಲೆಗಳನ್ನ ಮುಂದುವರಿಸ್ತಾರೆ, ಈ ಪರಂಪರೆಯನ್ನ ಮುಂದುವರಿಸಿ ಬರೀತಾರೆ. ಹಾಗಾಗಿ 12ನೇ ಶತಮಾನದಲ್ಲಿರುವಂತಹ ಚನ್ನಬಸವಣ್ಣವರು, ಅಕ್ಕಮಹಾದೇವಿಯವರು ಮತ್ತು ಅಲ್ಲಮ ಪ್ರಭುಗಳ ವಚನದೊಳಗ ಕೆಲವು ಕಡೆ ಮಾತ್ರ ನಮಗೆ ಈ ಸಕಿಲೆಗಳ ಸುಳಿವು ಸಿಕ್ಕರೆ, ಬೇರೆ ಯಾರು ವಚನಕಾರರೊಳಗ ಈ ಸಕಿಲೆಗಳ ಸುಳಿವು ಸಿಗುವುದಿಲ್ಲ. ಅದು ಮುಂದೆ ಯಾವ ಈ ಸಕಿಲೆಗಳು ಮತ್ತೆ ಪುನರ್ಜನ್ಮ ಪಡಿತೇವ ಅಂತಂದ್ರೆ ಈ ತೋಂಟದ ಸಿದ್ಧಲಿಂಗ ಯತಿಗಳು ಏನದಲ್ಲ, ಅವ್ರ ವಚನದೊಳಗ ನಾವು ಸಕಿಲೆಗಳನ್ನ ಕಾಣ್ತೀವಿ. ಹೀಗೆ 216 ಸಕಿಲೆಗಳೇ ಮುಖ್ಯವಾದವು. ಇವು 108 ಸಕಿಲೆಗಳು, ಅಷ್ಟವಿಧ ಸಕಿಲೆಗಳು ಮತ್ತು 216 ಸಕಿಲೆ ಮುಖ್ಯವಾದವು. ಇವುಗಳನ್ನು 6 ಅಂಗಸ್ಥಳಗಳಿಗೆ ಇಲ್ಲವೇ 6 ಅಥವಾ 9 ಚಕ್ರಗಳಿಗೆ ಇಲ್ಲವೇ ಇಷ್ಟಲಿಂಗದ 6 ಸ್ಥಳಗಳಿಗೆ ಸಂಬಂಧಿಸಿ ವಿಷಯ ವಿವೇಚನೆಯನ್ನ ಮಾಡುವುದುಂಟು ನಾ ಹೇಳಿದೆ. ಅಷ್ಟ ತನುಗಳಿಗೆ ಅಥವಾ 9 ಚಕ್ರಗಳಿಗೆ ಸಮೀಕರಿಸಿ ಆ ತತ್ವಗಳನ್ನ ಹೇಳ್ತಾ ಹೋದಂತ ಕೆಲವು ಸಕಿಲೆಗಳಲ್ಲ. ಇನ್ನು ಕೆಲವು ಸಕಿಲೆಗಳು ಸ್ಥಳಗಳಿಗೆ ಅನುಗುಣವಾಗಿ 6 ಸ್ಥಳಗಳಿಗೆ ಅನುಗುಣವಾಗಿ ಸಮೀಕರಿಸಿ ಹೇಳಿದಂತ ಸಕಿಲೆಗಳದಾವೆ. ಒಂದು ಸ್ಥಳಕ್ಕೆ ಸಂಬಂಧಿಸಿದ ಸಕಿಲೆಗಳ ಜ್ಞಾನವು ಮತ್ತು ಆಚರಣೆಯು ಮನುಷ್ಯನಲ್ಲಿ ಕೆಲವೊಂದು ತರದ ವಿಶೇಷ ಗುಣಗಳ ವಿಕಾಸಕ್ಕೆ ಕಾರಣ ಆಗ್ತದೆ. ಈ ಬಗೆಯಾಗಿ ಮನುಷ್ಯನು ಎಲ್ಲಾ ಸ್ಥಳಗಳಲ್ಲಿ ಉತ್ಕಾಂತಿಯನ್ನು ಹೊಂದುತ್ತಾ ಲಿಂಗಾಂಗ ಸಾಮರಸ್ಯದ ಸ್ಥಿತಿಯನ್ನು ಪಡಿಬೇಕಾಗಿರುವಂತದ್ದು ಸಕಿಲೆಗಳ ಪ್ರಮುಖ ಉದ್ದೇಶ ಆಗಿದೆ. ಇಲ್ಲಿ ನಾವು ಸಕಿಲೆಗಳನ್ನ ರಚನೆ ಮಾಡಬೇಕಾದಾಗ ಏನೇನ್ ನಾವು ಪರಿಗಣಿಸಿದ್ರು? ಪರವಸ್ತು ವಿಶ್ವ ಆಕಾರವನ್ನು ತಾಳಿ ಅಥವಾ ಯೂನಿವರ್ಸಲ್ ಫಾರ್ಮ್ ಅಂತ ಕರಿತೀವಲ್ಲ, ತಾಳಿ ಜಗದ ಆಕಾರವನ್ನು ತಾಳಿ ಅಂತಂದ್ರೆ ಗ್ಲೋಬಲ್ ಆಗಿ ಫಸ್ಟಿಗೆ ವಿಶ್ವ ಸೃಷ್ಟಿ ಆಯ್ತು, ಅದರ ಅಧೀನದೊಳಗಡೆ ಗ್ರಹ ನಕ್ಷತ್ರಗಳು ಆದವು. ಈ ಗ್ರಹ ನಕ್ಷತ್ರಗಳ ಅಧೀನದೊಳಗೆ ಮನುಷ್ಯನ ಒಂದು ರೂಪ ತಾಳ್ತದೆ. ಹೀಗೆ ವಿಶ್ವದ ಆಕಾರದಿಂದ ಜಗದ ಆಕಾರ, ಆಮೇಲೆ ಮನುಷ್ಯನ ರೂಪಕ್ಕೆ ಹೊಂದಿ 36 ತತ್ವಗಳ ವಿಭಜನೀಕರಣ ಹಾಗೂ ಸಮೀಕರಣಗಳನ್ನು ಹೊಂದುತ್ತಾ 6 ಸ್ಥಳಗಳಲ್ಲಿ ನಿರೂಪಣಾ ಹಾಗೂ ಸಾಮರಸ್ಯಗೊಳ್ಳುತ್ತಾ ಈ ಸಕಿಲೆಗಳು ಸಾಗ್ತವೆ. ಈ ಪ್ರಕ್ರಿಯೆಯ ಕ್ರಮಾನುಗತಿಯನ್ನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ಸಕಿಲೆಗೊಳ್ಳುತ್ತಾ ಒಂದೊಂದು ಸ್ಥಳದಲ್ಲಿ 36 ತತ್ವಗಳ ರೂಪವನ್ನು ಹೊಂದಿ 6 ಸ್ಥಳಗಳಲ್ಲಿ ವಿಕಾಸವಾಗುತ್ತಾ ಸಾಗಿ 216 ಸಕಿಲೆಗಳು ಸ್ವರೂಪ ಪಡೆದವು ಅಂತ ಹೇಳ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ಸಕಿಲೆಗಳೊಳಗೆ ನಾವು
ಮಾತಾಡ್ತಾ ಇರ್ಬೇಕಾದ್ರೆ ಗರಿಷ್ಠ ಸೆಕ್ಯುಲ ಅಂದ್ರೆ 216. ಸರಿ, ನಾವು ಇನ್ನ ಬೇಸಿಕ್ ಬರೋಣ. ಸೆಕ್ಯುಲೆಗಳ ಒಂದು ಸ್ಥೂಲ ಪರಿಚಯವನ್ನು ನಾವು ಮಾಡ್ಕೊಂಡ್ವಿ. ಸೆಕ್ಯುಲೆಗಳು ಅಂದ್ರೆ ಏನು, ಸೆಕ್ಯುಲೆಗಳು ಯಾವ ಇದ್ದಾವು, ಎಷ್ಟು ಸೆಕ್ಯುಲೆಗಳದಾವು, ಆ ಸೆಕ್ಯುಲೆಗಳು ಯಾವ ರೀತಿಯಾಗಿ ರಚನೆ ಆದವು. ಸಾಮಾನ್ಯವಾಗಿ ಸಕೀಲ ಅಂತಂತಂದ್ರ ಅದು ಕೀಲ ಅಂತ ಹೇಳಿದೆ, ಸಂಬಂಧ ಅಂತೇಳಿ. ಇದು ಇಡಿಯಾಗಿ ಈ ಸೆಕ್ಯುಲೆಗಳೊಳಗೆ ನಾವು ಕಲಿತುಕೊಳ್ಳುವಂತ ವಿಷಯ ಏನಪ್ಪಾ ಅಂತಂದ್ರೆ ತತ್ವಗಳ ಹೊಂದಾಣಿಕೆ. ತತ್ವಗಳು ಯಾವ ರೀತಿಯಾಗಿ ಒಂದಕ್ಕೊಂದು ಬೆಸೆಕೊಳ್ತಾವು ಅನ್ನೋದ್ರ ಬಗ್ಗೆನೇ ಐತಿ ಅಷ್ಟೆ. ಆ ಬೆಸುಗೆ ಯಾವ ಹಿನ್ನೆಲೆಯಿಂದ ಐತಂದ್ರೆ 3 ಶರೀರಗಳ ಹಿನ್ನೆಲೆ. ಅಂದ್ರೆ ಸ್ಥೂಲ ಶರೀರದೊಳಗಿರುವಂತಹ ತತ್ವಗಳು 25 ತತ್ವಗಳು, ಸ್ಥೂಲ ಶರೀರಗಳ ಜೊತೆಗೇನೆ ಧಾರಣೆ ಮಾಡಿರುವಂತ ಸೂಕ್ಷ್ಮ ಶರೀರದೊಳಗಿರುವಂತಹ 17 ತತ್ವಗಳು, ಸೂಕ್ಷ್ಮ ಸ್ಥೂಲದ ಜೊತೆಗೆ ಕಾರಣ ಶರೀರ ಧಾರಣೆಗಳು ಆಗಿದೀವಿ ನಾವು. ಹಾಗಾಗಿ ಕಾರಣ ಶರೀರದ 3 ತತ್ವಗಳು ಒಟ್ಟಾರೆಯಾಗಿ 36 ತತ್ವಗಳೇನವಲ್ಲ, ಹೇಗೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ಯಾವ ಅನ್ನೋದನ್ನೇ ನಾವು ಈ ಸೆಕ್ಯುಲರ್ ಒಳಗೆ ಕರಿತೀವಿ. ಆ ತತ್ವಗಳು 6 ಇದ್ರೆ ಅದು ಷಡ್ವಿಧ ತತ್ವಗಳು, 8 ಇದ್ರೆ ಅಷ್ಟವಿಧ ಸೆಕ್ಯುಲೆಗಳು ಅಂತ ಹೇಳ್ತೀವಿ. ಹಾಗೆ ಅದನ್ನು ಮುಂದುವರಿತಾ 96, 108, 215ವರೆಗೆ ಹೋಗ್ತೀವಿ. ಸರಿ, ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ 25 ತತ್ವಗಳು ಅಂತ ಹೇಳ್ತೀವಿ. ಬಹುಶಃ ನಮ್ಗನ್ನಿಸ್ತದೆ ಈ ಸೆಕ್ಯುಲೆಗಳ ಅಧ್ಯಯನಕ್ಕ ಪೀಠಿಕೆಯಾಗಿ ಕರ್ಣಹಸಿಗೆ ಸಮಗ್ರವಾಗಿ ಅಧ್ಯಯನ ಮಾಡಲೇಬೇಕಾಗ್ತದೆ. ಇಲ್ಲಿ ಕೆಲವಷ್ಟು ಮಂದಿಗೆ ಕರ್ಣಹಸಿಗೆ ಪರಿಚಯ ಇರೋದ್ರಿಂದ ಇವು ಕರ್ಮೇಂದ್ರಿಯಗಳು ಅಂದ್ರೆ ಯಾವುವು, ಜ್ಞಾನೇಂದ್ರಿಯಗಳು ಅಂದ್ರೆ ಯಾವುವು, ವಿಷಯಗಳು ಯಾವುವು, ವಾಯುಗಳು ಯಾವುವು, ಅಂತಃಕರಣಗಳು ಯಾವುವು ಅನ್ನೋದ್ರ ಬಗ್ಗೆ ವಿವರಣೆ ನೀಡಬೇಕಾಗಿಲ್ಲ ಅಂತ ನಾನು ಭಾವಿಸ್ತೀನಿ. ಆದಾಗ್ಯೂ ಸಹ ಹೊಸಬ್ರಿ ಈ ಒಂದು ಉಪನ್ಯಾಸವನ್ನ ಕೇಳ್ತಾ ಇರೋದ್ರಿಂದ ಸಂಕ್ಷಿಪ್ತವಾಗಿ ಆದ್ರೂ ಆ ಕರ್ಮೇಂದ್ರಿಯಗಳು ಯಾವುವು, ಜ್ಞಾನೇಂದ್ರಿಯಗಳು ಅಂದ್ರೆ ಯಾವುವು, ವಿಷಯಗಳು 5 ಅದಾವಲ್ಲ ಅವು ಯಾವುವು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಸುದೀರ್ಘ ಆಗ್ತದೆ. ಸೆಕ್ಯುಲೆಗಳ ಅಧ್ಯಯನ ಆ ರೀತಿಯಾಗಿದೆ. ನಿಧಾನವಾದ್ರೆ ಆಗೋದಕ್ಕೆ ಈ ವಿಷಯಗಳಲ್ಲಿರುವಂತಹ ತತ್ವಗಳ ಬಗ್ಗೆ ನಾವು ಸಮಗ್ರವಾಗಿ ತಿಳ್ಕೊಳ್ಳಬೇಕು. ತತ್ವಗಳನ್ನ ಅರ್ಥೈಸ್ಕೊಳ್ಳದೆ ಹೋದ್ರೆ ಸೆಕ್ಯುಲೆಗಳು ಅರ್ಥ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮುಂದಿನ ಒಂದು ದಿನದಲ್ಲಿ ಇವುಗಳ ಬಗ್ಗೆನೂ ಸಮಗ್ರವಾಗಿ ನಾವು ಮಾತಾಡ್ಬೇಕಾಗ್ತದೆ. ಕರ್ಮೇಂದ್ರಿಯಗಳು ಅಂದ್ರೆ ಯಾವುವು, ಜ್ಞಾನೇಂದ್ರಿಯಗಳು ಅಂದ್ರೆ ಯಾವುವು, ವಿಷಯಗಳು, ವಾಯುಗಳು, ಕರ್ಣಗಳು, ಆತ್ಮದ ಬಗ್ಗೆ ಗೊತ್ತಾಗ್ತದೆ. ಆತ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೇ ಒಂದ್ ದಿನ ಮಾತಾಡ್ಬೇಕು. ಯಾಕಂದ್ರೆ ವಿಚಾರದಾಗಿರುವಂತಹ ಶಬ್ದಗಳ ಅರ್ಥನೇ ಬೇರೆ ಇದೆ, ಶರಣರು ಅವುಗಳಿಗೆ ಕೊಟ್ಟಿರುವಂತಹ ಅರ್ಥನೇ ಭಿನ್ನವಾಗಿದೆ. ಇಲ್ಲಿ ನಾನೊಂದು ಫೋಟೋ ಹಾಕಿದ್ದೀನಿ ಬಾಜು ಬಸವಣ್ಣನವರದ್ದು, ಧ್ಯಾನಸ್ಥಕರಾಗಿರುವಂತಹ ಬಸವಣ್ಣನವರ ಫೋಟೋದಲ್ಲಿ ಅಂತರಂಗದೊಳಗಡೆ ಅಲ್ಲಿ ಊರ್ಜಾ ಅಂದ್ರೆ ಶಕ್ತಿ ಜಾಗೃತಿ ಆಗ್ತದೆ. ಆ ಜಾಗೃತಿ ಆದಂತಹ ಶಕ್ತಿ ಊರ್ಧ್ವ ಮುಖಕ್ಕೆ ಏರಿತು ಅಂತ ಹೇಳಿ ನಿಂಗಮ್ಮ ತಾಯಿಯವರು ತನ್ನ ಒಂದು ವಚನದಲ್ಲಿ ಹೇಳ್ತಾರೆ. ಸಾಸಿರ ಕೊಡ ಕಾದಿತ್ತು, ಊರ್ಧ್ವಕ್ಕೇರಿತ್ತು, ಕೊಡ ಉಕ್ಕಿ ಅಮೃತ ಸರಿಸಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸಖಿಲಗಳನ್ನ ಬರಿಬೇಕಾದಾಗ ಶರಣರು ಈ ರೀತಿಯಾದಂತಹ ಚಕ್ರಗಳ ಜಾಗೃತಿ ಬಗ್ಗೆನೂ ಅವರು ಪ್ರಾಕ್ಟೀಸ್ ಮಾಡಿದ್ರು ಅನ್ನೋದಕ್ಕ ವಚನಗಳೇ ಸಾಕ್ಷಿ. ಆ ಕಾರಣಕ್ಕಾಗಿ ಇರುವಂತಹ ಪ್ರತಿ ಪದದನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಸೆಕ್ಯುಲೆಗಳು ಅರ್ಥ ಆಗ್ತವೆ. ಚಕ್ರಗಳು ಅಂತೇಳಿ ಅದಾವು 7 ಅಥವಾ 9 ಚಕ್ರಗಳದಾವ ಅಂತ ಹೇಳಿಬಿಟ್ರೆ ಅಷ್ಟೇ ಆಗೋದಿಲ್ಲ. ಒಂದೊಂದು ಚಕ್ರ ಬಗ್ಗೆನೂ ನಾವು ಮಾತಾಡಬೇಕು. ಹಾಗೇನೆ ಇಲ್ಲಿ 25 ತತ್ವಗಳ ಬಗ್ಗೆನೂ ಡಿಟೇಲ್ ಆಗಿ ನೋಡೋಣ ಮುಂದಿನ ದಿನ. ಸೂಕ್ಷ್ಮ ಶರೀರದಲ್ಲಿ 17 ತತ್ವಗಳದಾವ ಅಂತಾರೆ. ಇಲ್ಲಿ ನೋಡ್ರಿ, ಈ ಸೂಕ್ಷ್ಮ ಶರೀರದಲ್ಲಿರುವಂತವು 5 ಕರ್ಮೇಂದ್ರಿಯಗಳದಾವು, ಸ್ಥೂಲ ಶರೀರದಲ್ಲೂ 5 ಕರ್ಮೇಂದ್ರಿಯಗಳದಾವು, ಸೂಕ್ಷ್ಮ ಶರೀರದಲ್ಲೂ 5 ಜ್ಞಾನೇಂದ್ರಿಯಗಳದಾವು, ಸ್ಥೂಲ ಶರೀರದಲ್ಲೂ 5 ಜ್ಞಾನೇಂದ್ರಿಯಗಳದಾವು. ಸೂಕ್ಷ್ಮ ಶರೀರಕ್ಕೆ ಬಂದಾಗ 5 ಪ್ರಾಣಗಳು ಅಂತೀವಿ, ಅವು ವಾಯುಗಳೇ. ಸ್ಥೂಲ ಶರೀರದಲ್ಲೇ ಪ್ರಾಣಗಳು ಅಂತೀವಿ. ಈ ವಿಷಯಗಳು 5 ಇದ್ವಲ್ಲ, ವಿಷಯಗಳು ಇಲ್ಲ ಇಲ್ಲಿ. ಹಾಗೇನೆ ಇಲ್ಲಿ ಇರುವಂತಹದ್ದು ಅಂತಃಕರಣಗಳು ಇಲ್ಲ, ಆತ್ಮದ ಬಗ್ಗೆ ಇಲ್ಲಿ ಅರಿವಿಲ್ಲ. ಇಲ್ಲಿರುವಂತದ್ದು ಮನ ಮತ್ತು ಬುದ್ಧಿ. ಹೇಳಿದ್ದೀನಿ ನಾನು ಆಗಲೇ, ಸೂಕ್ಷ್ಮ ಶರೀರ ಅನ್ನುವಂಥದ್ದು ಅದು ಮನಸ್ಸಿಗೆ ಸಂಬಂಧಪಟ್ಟಂಥದ್ದು.
ಕನಸಿಗೆ ಸಂಬಂಧಪಟ್ಟಂತದ್ದು. ಮನಸ್ಸಿನಿಂದ ಕನಸಿನಿಂದ ಏನು ಅನುಭವಿಸ್ತದಲ್ಲ ಆ ಶರೀರ ಸೂಕ್ಷ್ಮ ಶರೀರ ಆಗಿರೋದ್ರಿಂದ ಅದಕ್ಕೆ ಅಂತಃಕರಣಗಳಾಗಿರ್ಲಿ ಅಥವಾ ವಿಷಯಗಳು ಸಂಬಂಧಪಡೋದಿಲ್ಲ. ಆ ಅಂತಃಕರಣಗಳ ವಿಷಯಗಳನ್ನು ನೋಡೋಣ ಮುಂದೆ. ಅಂದ್ರೆ ಸೂಕ್ಷ್ಮ ಶರೀರ ಸ್ಥೂಲ ಶರೀರಕ್ಕಿಂತಲೂ ಸೂಕ್ಷ್ಮ ಅಂತ ಅರ್ಥೈಸ್ಕೊಳ್ಬೇಕಾಗುತ್ತೆ ಅಷ್ಟೇ. ನಾವು ಸೂಕ್ಷ್ಮ ಶರೀರಕ್ಕಿಂತಲೂ ಸೂಕ್ಷ್ಮವಾಗಿರುವಂತದ್ದು ಕಾರಣ ಶರೀರ. ಯಾಕಂದ್ರೆ ಅಲ್ಲಿರೋದು ಕೇವಲ ಮೂರೇ ತತ್ವಗಳು, ಚಿತ್, ಅಹಂಕಾರ ಮತ್ತು ಆತ್ಮ ಅಂತೇಳಿ. ಇಲ್ಲಿ ಕಾರಣ ಶರೀರದೊಳಗೆ ಇರುವಂತ ಆತ್ಮ ಸ್ಥೂಲ ಶರೀರದೊಳಗೆ ಇರುವಂತ ಆತ್ಮ ಒಂದೇ, ಅದಕ್ಕೆ ಭಿನ್ನತೆ ಅನ್ನೋಂಗಿಲ್ಲ. ನೋಡು, ಸ್ಥೂಲ ಶರೀರದೊಳಗೂ ಒಂದು ಆತ್ಮ ಇದೆ, ಹಾಗೇನೆ ಕಾರಣ ಶರೀರದಲ್ಲಿನೂ ಒಂದು ಆತ್ಮ ಇದೆ. ಇವೆರಡೂ ಕುರಿತಾಗಿ ನಾವು ಮಾತಾಡ್ತಾ ಹೋದ್ರೆ ಆತ್ಮ ಅನ್ನುವಂಥದ್ದು ಸ್ಥೂಲ ಶರೀರಕ್ಕೆ ಮತ್ತು ಕಾರಣ ಶರೀರಕ್ಕೆ ಒಂದೇ ಆಗಿರೋದ್ರಿಂದ ಇವುಗಳನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಅತಿ ಹೆಚ್ಚಾಗಿ ಆತ್ಮಜ್ಞಾನವನ್ನ ನಾವು ಅರ್ಥಕೊಳ್ಬೇಕಾಗ್ತದೆ. ಅದನ್ನ ಅರ್ಥೈಸಿಕೊಂಡಾಗ ಮಾತ್ರ ಎಲ್ಲದರ ಬಗ್ಗೆ ತಿಳ್ಕೊಳಕಾಗ್ತದೆ. ಇಲ್ಲಿ ಹೇಳ್ತಾರ ಅವರು ಕರ್ಮೇಂದ್ರಿಯಗಳು ಅಂತ ತಮ್ಮೆಲ್ಲ ಗೊತ್ತಿದೆ, ಪಂಚೇಂದ್ರಿಯಗಳು ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ. ಈ ಪಂಚೇಂದ್ರಿಯಗಳು ಅಥವಾ ಈ ಕರ್ಮೇಂದ್ರಿಯಗಳು ಅನ್ನುವಂಥವು ಯಾವಾಗ್ಲೂ ಯಾವ ರೀತಿಯಾಗಿ ಇರ್ತಾವ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳೇನು ಪಂಚೇಂದ್ರಿಯಗಳು ಅಂತೀವಲ್ಲ, ಇವುಗಳು ಈ ಸ್ಥೂಲ ಶರೀರದಲ್ಲಿ ಇದ್ದಂಥವು ಇರ್ತದ. ನಮಗ ಕಣ್ಣಿಂದ ನೋಡ್ತೀವಿ, ಗೊತ್ತಾಗ್ತದೆ, ಚರ್ಮಕ್ಕೆ ಸ್ಪರ್ಶ ಗೊತ್ತಾಗ್ತದೆ, ರುಚಿ ಗೊತ್ತಾಗ್ತದೆ ನಾಲಿಗೆಗೆ. ಹಾಗೇನೆ 5 ಇಂದ್ರಿಯಗಳಿಂದ ಎಲ್ಲವನ್ನೂ ಅನುಭವಿಸ್ತದೆ ಯಾವುದು? ಸ್ಥೂಲ ಶರೀರ. ಇದೇ ರೀತಿಯಾಗಿ ಅಂತರಂಗದೊಳಗೂ ಸಹ 5 ಕರ್ಮೇಂದ್ರಿಯಗಳಿದ್ದಾವೆ. ಕಣ್ಣು ಹೊರಗಡಿನ ಅದು ಸ್ಥೂಲ ಶರೀರದಾದ್ರೆ ಅಂತರಂಗದೊಳಗೆ ಒಂದು ಕಣ್ಣಿದೆ. ಕಿವಿ ಬಹಿರಂಗದಲ್ಲಿ ಇದ್ರೆ ಅಂತರಂಗದಲ್ಲಿಗೂ ಒಂದು ಕಿವಿ ಇದೆ. ಅದೇ ರೀತಿಯಾಗಿ ಎಲ್ಲವೂ ಸಹ ಅಂತರಂಗದೊಳಗೂ ಒಂದು ತ್ವಚೆ ಇದೆ, ಅಂತರಂಗದಲ್ಲಿಯೂ ಸಹ ಒಂದು, ಅಂದ್ರೆ ಅಂತರಂಗ ಅಂತ ಪದ ಬಳಸ್ತೀನಲ್ಲ, ಸೂಕ್ಷ್ಮ ಶರೀರ ಅಂತ ಅರ್ಥೈಸ್ಕೊಳ್ಬೇಕಾಗ್ತದೆ. ಸೂಕ್ಷ್ಮ ಶರೀರಕ್ಕೂ 5 ಪಂಚೇಂದ್ರಿಯಗಳಿದಾವೆ, 5 ಕರ್ಮೇಂದ್ರಿಯಗಳಿದಾವೆ. ಅವುಗಳ ಬಗ್ಗೆ ನಮಗೂ ಅರಿವಿಲ್ಲ. ಅವುಗಳನ್ನು ತಿಳ್ಕೊಳ್ಳೋದನ್ನೇ ನಾವು ಕೇವಲ ಬಾಹ್ಯ ಶರೀರದಲ್ಲಿರುವಂತಹದನ್ನ ಮಾತ್ರ ಅರ್ಥೈಸ್ಕೊಂಡ್ರೆ ಏನಾಗ್ತಿದೆ ಅಂತಂದ್ರೆ ಅಂತರಂಗದೊಳಗೆ ಇರೋದ್ರ ಅರಿವನ್ನು ನಾವೇ ನಾವು ಮುಚ್ಚಿದಂಗ ಆಕೈತೆ ಆ ದ್ವಾರಗಳನ್ನು. ಅದಕ್ಕೆ ಸೂಕ್ಷ್ಮ ಶರೀರದಲ್ಲಿನೂ 5 ಅದಾವನ್ನು ತಿಳಿಸೋದಕ್ಕೋಸ್ಕರವಾಗಿ ವಚನಕಾರರಲ್ಲಿ ಹೇಳ್ತಾರಲ್ಲಿ, ಬಸವಣ್ಣವ್ರು ಹೇಳ್ತಾರ ನೋಡ್ರಿ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ, ಕಿವಿಯೊಳಗೆ ಕಿವಿಯಿದ್ದು ಕೇಳಲೇ ಕರಿಯರಯ್ಯ, ಗ್ರಹಣದೊಳಗೆ ಗ್ರಹಣವಿದ್ದು ವಾಸಿಸಲೇ ಕರಿಯರಯ್ಯ, ಜಿಹ್ವೆ ಒಳಗೆ ಜಿಹ್ವೆಗಿದ್ದು ರುಚಿಸಲೇ ಕರಿಯರಯ್ಯ, ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲೇ ಕರಿಯರಯ್ಯ, ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯ, ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದ ಕೂಡಲ ಸಂಗಮ ದೇವ, ನೀ ನಿಕ್ಕಿದ ಅಣಕದ ಭೇದವ ಭೇದಿಸಬಾರದಯ್ಯ. ಈ ವಚನ ಇಷ್ಟು ಸ್ಪಷ್ಟವಾಗಿ ಹೇಳ್ತದಲ್ರಿ. ನಾವು ಯಾವ ರೀತಿಯಾಗಿ ಸ್ಥೂಲ ಶರೀರ ಹೊಂದಿದ್ದೀವಿಯೋ ಅದೇ ರೀತಿಯಾಗಿ ಸೂಕ್ಷ್ಮ ಶರೀರನೂ ಐತೆ ಅಂತ ಹೇಳ್ತಾರ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಕಣ್ಣೊಳಗೆ ಕಣ್ಣು ಐತೆ ಅಂತ ಹೇಳ್ತಾರ. ಅದಕ್ಕೆ ಅಂತರ್ಚಕ್ಷು ಅಂತ ಕರಿತೀವಿ ನಾವು. ಅದನ್ನ ತೆಗೆದು ನೋಡೇ ಇಲ್ಲ ನಾವು. ಕಿವಿಯೊಳಗೆ ಕಿವಿ ಇದೆ, ನಾವು ಬರೀ ಹೊರಗಿನ ಕಿವಿಯಿಂದ ನಾವು ಕೇಳ್ತಂತ ಶಬ್ದಗಳನ್ನು ಮಾತ್ರ ಆಲಿಸ್ತಾ ಇದ್ದೀವಿ. ಅಂತರಂಗದೊಳಗ ಇರುವಂತಹ ಕಿವಿಯನ್ನ ಮೂಲಕ ಈ ಬ್ರಹ್ಮಾಂಡದೊಳಗಿರುವಂತ ಆ ಬ್ರಹ್ಮನಾದವನ್ನು ಕೇಳುವಂತ ಶಕ್ತಿ ನಮ್ಮ ಸೂಕ್ಷ್ಮ ಶರೀರಕ್ಕೆ ಇದೆ. ಆ ಒಳಗಿನ ಆ ನಾದವನ್ನು ಕೇಳ್ತಾನೆ ಇಲ್ಲ ನಾವು. ಯಾಕೆ ಕೇಳವಲ್ರು ಅಂತ ಕೇಳ್ತಾರ, ಪ್ರಶ್ನೆ ಮಾಡ್ತಾರ ಬಸವಣ್ಣವ್ರು. ಹಾಗೇನೆ ಗ್ರಹಣದೊಳಗೆ ಗ್ರಹಣವಿದ್ದು ವಾಸಿಸಲೇ ಕರಿಯರಯ್ಯ. ನಮ್ಮ ಒಳಗಡೆ ಇನ್ನೊಂದು ವಾಸನೆ, ಒಂದು ಸೆನ್ಸರಿ ಆರ್ಗನ್ ಇದೆ, ಅದನ್ನ ನಾವು ಯೂಸೇ ಮಾಡ್ತಾ ಇಲ್ಲ. ಬರೀ ಹೊರಗಿನ ಮೂಗಿನ ಮೂಲಕ ನಾವು ವಾಸನೆಯನ್ನು ಅಷ್ಟೇ ನಾವು ಸಹಿಸ್ತಾ ಇದ್ದೀವಿ. ಅವನ್ನೆಲ್ಲ ಒಳಗಡೆ ಏನದಾವಲ್ಲ, ಅಂತರಂಗದೊಳಗದಾವಲ್ಲ, ಸೂಕ್ಷ್ಮ ಶರೀರದಾಗ ಅದಲ್ಲ, ಅವನು ಜಾಗೃತಿ ಮಾಡ್ಕೊಡ್ರಿ, ಅವ್ನ ಆಕ್ಟಿವೇಟ್ ಮಾಡ್ಕೊಡ್ರಿ ಅಂತ ಹೇಳ್ತಾರ. ಜೀವೆ ಒಳಗೆ ಜೀವೆ ಇದ್ದು ರುಚಿಸಲೇ ಕರಿಯರವೆ, ಆ ರುಚಿಯನ್ನು ಮಾಡ್ಕೊಡ್ರಿ. ಅದಕ್ಕೆ ಒಂದ್ ಕಡೆ ವಚನದಲ್ಲಿ ಹೇಳ್ತಾರ ಬಸವಣ್ಣ,
ಮತ್ತು ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹುಟ್ಟದ ಮುನ್ನ ಸಾವನ್ನು ಅರಿಬೇಕು ಅಂತೇಳಿ. ಅಂದ್ರೆ ಅದು ಜೀವಿಯೊಳಗೆ ಜೀವಿಯ ರುಚಿ ಅಂತಂದ್ರ, ಈಗ ಒಂದು ಹೂವು ಇನ್ನ ಹಣ್ಣಾಗಿಲ್ಲ, ಕಾಯಾಗಿಲ್ಲ, ಹಣ್ಣಾಗಿಲ್ಲ, ಆ ಹೂವಿನೊಳಗಡೆ ಹಣ್ಣಿನ ರುಚಿನ ತಗೋಬೇಕು ಅಂತ ಹೇಳ್ತಾರೆ. ಅದು ಅಂತರಂಗದ ಜೀವಿಯ ರುಚಿ ಅಂತ ಹೇಳ್ತಾರೆ. ವಚನಗಳನ್ನೆಲ್ಲ ನೋಡ್ತಾ ಹೋದಾಗ ಬಹಳ ಅದ್ಭುತವಾದಂತ ವಚನಗಳನ್ನ ಬರ್ದಾರ. ಅವೆಲ್ಲವೂ ಸಕಿಲಕ್ಕೆ ಸಂಬಂಧಪಟ್ಟಂತ ವಚನಗಳದಾವ. ನಾವು ಸಕಿಲಗಳನ್ನು ಓದಲಾರ್ದನೆ ಈ ವಚನವನ್ನು ಓದೋದಕ್ಕೆ ಹೋದ್ರೆ ಇದು ಅರ್ಥನ ಆಗಲ್ಲ ನಮಗ. ಒಳಗುನು ಏನಾದವಂತ ಹೊರಗುನು ಅದಾವಂತ, ಒಳಗಿನ ನಾವ್ ಯಾವ ಬಳಸೇ ಇಲ್ಲ ಅನ್ನುವಂತ ಅಷ್ಟೇ ಮೇಲಾರ್ಥಕ್ಕೆ ಅಷ್ಟೇ ನಾವು ಇದನ್ನ ವಚನವನ್ನ ಸರಿಸ್ಬಿಡ್ತೀವಿ. ಆ ಕಾರಣಕ್ಕಾಗಿ ಸಕಿಲೆಗಳನ್ನು ಓದಿ ವಚನಗಳನ್ನು ಓದಿದಾಗ ಓ ಇದು ಈ ಅರ್ಥದಲ್ಲೇನೆ ಈ ವಚನ ರಚನೆ ಆಗಿದೆ ಅಂತ ಹೇಳಿ ನಮಗೆ ಆ ವಚನದ ಸಮಗ್ರ ಸಾರ ಅರ್ಥ ಆಗ್ತದೆ. ಇಲ್ಲಿ ಹೇಳ್ತಾರೆ, ಅದೇ ರೀತಿ ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟಲೇ ಕರಿಯರಯ್ಯ. ಹೊರಗಡೆ ವಸ್ತುಗಳನ್ನು ನಾವು ಮುಟ್ಟಿ ನಾವು ಅನುಭವಕ್ಕೆ ತಗೋತೀವಿ. ಅಂತರಂಗದೊಳಗೆ ಒಂದೈತಲ್ಲ, ಅದ್ರ ಮೂಲಕ ಮುಟ್ರಿ ಅಂತಾರೆ. ಅದಕ್ಕೆ ಅಂತರಂಗದೊಳಗಡೆ ಅಂದ್ರ ಸೂಕ್ಷ್ಮ ಶರೀರದೊಳಗಿರುವಂತಹ ಪ್ರಾಣಲಿಂಗ ಅಂತ ಕರೆದ್ರು. ನೀವು ಬರೀ ಹೊರಗಡೆ ಇರುವಂತಹ ಸ್ಥಾವರ ರೂಪದಲ್ಲಿರುವಂತಹ ಇಷ್ಟಲಿಂಗವನ್ನು ಮುಡ್ತೀರಿ, ಪ್ರಾಣಲಿಂಗ ಮುಟ್ರಿ ಅಂತ ಹೇಳ್ತಾರೆ ಇಲ್ಲಿ. ಆ ಪ್ರಾಣಲಿಂಗವನ್ನ ಮುಟ್ಟಲೇ ಕರಿಯರಯ್ಯ. ಹಾಗೇನೆ ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲೇ ಕರಿ. ಇದು ಅದ್ಭುತವಾದಂತಹ ಸಾಲು ಇದು ವಚನದ. ಪ್ರಾಣದೊಳಗೆ ಪ್ರಾಣ ಐತಿ ಅಂತ ಹೇಳ್ಬೇಕಾದಾಗ ನಾವು ಅರ್ಥೈಸ್ಕೋಬೇಕು. ಆತ್ಮ ಅಂತ ಒಂದ್ ಹೇಳಿದಿವಿ, ಹೇಳಿದ್ನಿಲ್ಲ ಪ್ರಾರಂಭದಲ್ಲಿನೇ. ಸ್ಥೂಲ ಶರೀರಕ್ಕೂ ಒಂದು ಆತ್ಮ ಇದ್ರೆ ಕಾರಣ ಶರೀರಕ್ಕೂ ಒಂದು ಆತ್ಮ ಇದೆ. ಅದಕ್ಕೆ ಪ್ರಾಣದೊಳಗೆ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯ. ಅದ್ರ ಬಗ್ಗೆ ಅರಿವೇ ಇಲ್ಲಲ್ಲ ನಿಮಗೆ. ಪ್ರಾರಂಭದಲ್ಲಿ ಹೇಳಿದಲ್ಲ, ಎಲ್ಲವನ್ನ ಅರಿತು ಫಲವೇನಯ್ಯ, ತನ್ನ ತಾನು ಅರಿಯಬೇಕಲ್ಲದೆ ತನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಅಂತೇಳಿ ಅಕ್ಕಮಹಾದೇವರು ಹೇಳಿರುವಂತದ್ದು ಇದೇ ವಿಚಾರದಾಗ. ಹಾಗೇನೆ ಇದೆಲ್ಲವನ್ನ ಸಮೀಕರಿಸಿ ಕೊನೆಯ ಸಾಲಿನಲ್ಲಿ ಹೇಳ್ತಾರೆ, ಕಾಯದೊಳಗೆ ಕಾಯವಿದ್ದು ಬಿಡದು. ಕಾಯದೊಳಗೆ ಕಾಯವಿದ್ದು ಅಂತಂದಾಗ ಸ್ಥೂಲ ಶರೀರದ ಜೊತೆಗೇನೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಐತಿ. ಹೆಂಗೈತಪ್ಪ ಅಂದ್ರ ವಿಭಾಗಿಸಿ ಮಾಡಿ ನೋಡಕ್ ಆಗೋಲ್ಲ, ಬೇರಾಗದ ಅಂತ ಹೇಳ್ತಾರೆ. ಬೇರಾಗದು. ಕೂಡಲ ಸಂಗಮ ದೇವ, ನೀ ನಿಕ್ಕಿದ ಅಣಕದ ಭೇದವ. ಎಂತ ಒಂದು ಅವೇದ್ಯವಾದಂತ ಒಂದು ಸಂಬಂಧವನ್ನು ಇರಿಸಿ, ಅಂದ್ರೆ ಸಕಿಲವನ್ನು ಇರಿಸಿ ನನ್ನನ್ನು ಇಲ್ಲಿಗೆ ತಂದಿದ್ದೀಯಲ್ಲ, ಈ ಭೇದವನ್ನ ನಾನು ಭೇದಿಸಿ ನೋಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಅಷ್ಟು ವೈಪ್ರಿಕೇಶನ್ ಮಾಡಕ್ ಆಗ್ಲಾರ್ದ್ರ ರೀತಿಯೊಳಗೆ ಒಂದಕ್ಕೊಂದು ಅವು ಅಂಟ್ಕೊಂಡ್ಬಿಟ್ಟಿದ್ದಾವು. ಅವನ್ನ ಅರಿವನ್ನು ಮಾಡೋದಕ್ಕೆ ಇದು ನಿನ್ನ ಬೆರಗು ಅಂತ ಹೇಳ್ತಾರ. ಈ ರೀತಿಯಾಗಿ ವಚನಗಳನ್ನ ನೋಡ್ತಾ ಹೋದ್ರೆ ಈ ಸಕಿಲಗಳ ಬಗ್ಗೆ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಇನ್ನು ಅನೇಕ ವಚನಗಳು ಇದ್ದಾವೆ. ಆ ವಚನಗಳನ್ನ ನೋಡ್ತಾ ಹೋದ್ರೆ ಅಲ್ಲಂ ಪ್ರಭುಗಳು ಇದನ್ನೇ ಹೇಳ್ತಾರೆ, ಕಣ್ಣಂಗೆ ಕಣ್ಣು, ಕಣ್ಣೋಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯೆ, ಗುಹ್ಯಕ್ಕೆ ಗುಹ್ಯೆ, ಗೌಪ್ಯಕ್ಕೆ ಗೌಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರ ಮಹಿಮೆಯ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣು ಗೆಟ್ಟ ಅಣ್ಣಗಳೆತ್ತ ಬಲ್ಲರು ನೋಡಯ್ಯ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವ್ರು. ಅಲ್ಲ ಬಸವಣ್ಣನವರು 5 ಇಂದ್ರಿಯಗಳನ್ನು ಹೇಳಿದ್ರೆ, ಇಲ್ಲಿ ಅಲ್ಲಮ ಪ್ರಭುಗಳು ಕೇವಲ ಕಣ್ಣಿನ ಒಂದು ಇಂದ್ರಿಯದ ಬಗ್ಗೆ ಹೇಳ್ತಾರೆ. ಕಣ್ಣಿನ ಒಳಗಡೆ ಯಾವ ರೀತಿಯಾಗಿ ಅಂದ್ರೆ ಬಾಹ್ಯವಾಗಿ ಇರುವಂತಹ ಸ್ಥೂಲ ಶರೀರದ ಕಣ್ಣಕ್ಕೂ ಮತ್ತು ಸೂಕ್ಷ್ಮ ಶರೀರ ಕಾರಣ ಶರೀರದ ಕಣ್ಣಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕಣ್ಣಿಂಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹೆ. ಯಾವ ರೀತಿಯಾಗಿ ಪದಗಳನ್ನ ಟಂಕಿಸ್ತಾ ಹೋಗಿದ್ದಾರೆ ಅಂತಂದ್ರೆ ಸಕಿಲ ಹೇಳ್ತಾ ಹೋಗ್ತಾರೆ. ಇಲ್ಲಿ ಬಾಹ್ಯದ ಕಣ್ಣಿಗೆ ಅಂತರಂಗದ ಕಣ್ಣಿಗೆ ಲಿಂಕ್ ಅದು. ಬಾಹ್ಯದ ಕಣ್ಣಿನ ಮೂಲಕ ನಾವ್ ಏನ್ ನೋಡ್ತೀವಲ್ಲ ಅದಕ್ಕೆ ನೇತ್ರ ಅಂತ ಕರಿತೀವಿ. ಅಂತರಂಗದೊಳಗೆ ಕಣ್ಣಿದಲ್ಲ, ಆ ನೇತ್ರದಕ್ಕ ಒಂದು ಸೂತ್ರ ಅಂತ ಐತಿ. ಆ ಸೂತ್ರ ಎದಕ್ ಟಚ್ ಆಗೈತಪ್ಪ ಅಂದ್ರೆ ಅಲ್ಲಿ ಅಂತರಂಗದೊಳಗೆ ಲಿಂಗಕ್ಕೆ ಟಚ್ ಆಗೈತಿ. ಆ ಲಿಂಗದ ಒಳಗಡೆ ಏನೈತಪ್ಪ ಅಂದ್ರೆ ಗುಹ್ಯ, ಅಂದ್ರೆ ಬಹಳ ಗಂಭೀರವಾದಂತ ಮತ್ತು ವ್ಯಕ್ತಪಡಿಸಕ್ ಆಗದಿರುವಂತ ಒಂದು ನಿಗೂಢತೆ ಐತಿ. ಗುಹ್ಯಕ್ಕೆ ಗುಹ್ಯ, ಅದು ಗೌಪ್ಯಕ್ಕೆ ಗೌಪ್ಯ ಅಂದ್ರೆ ನಿಗೂಢಕ್ಕೂ ನಿಗೂಢ ಆಗಿರುವಂತದ್ದು, ರಹಸ್ಯಕ್ಕೆ ರಹಸ್ಯ ಆಗಿರುವಂತದ್ದು. ಅಂತರಂಗದೊಳಗೆ ಅಂತದೈತಿ ನಿಮ್ ಒಳಗಡೆ. ಅದನ್ನ ನಿಮ್ದು ಅಂತರಂಗ ಚಕ್ಷುವಿನ ಮೂಲಕ ನೋಡ್ಕೊಳ್ರಿ. ಅದನ್ನ ನೋಡೋದಕ್ಕೆ ಯಾರಿಂದ ಸಾಧ್ಯ? ಗುಹೇಶ್ವರ ಬಲ್ಲನಲ್ಲದೆ ಕಣ್ಣು ಗೆಟ್ಟ ಅಣ್ಣಗಳೆತ್ತ ಬಲ್ಲರು ಅಂತ ಹೇಳ್ತಾರೆ. ಹಾಗಾಗಿ ಅಂತರಂಗದ ಕಣ್ಣನ್ನು ತೆಗಿರಿ, ತೆಗೆದು ನಿಮ್ ಒಳಗಡೆ ನೀವು ನೋಡ್ರಿ, ಅವಾಗ ಎಲ್ಲ ಕಾಣಿಸ್ತದ ಅಂತ ಹೇಳ್ತಾರೆ. ಹೀಗೆ ಸೂಕ್ಷ್ಮ ಶರೀರದ ಜೊತೆಗೆ ಕಾರಣ ಶರೀರದ ಬಗ್ಗೆನೂ ಸಾಕಷ್ಟು ವಚನಕಾರರ ವಚನಗಳನ್ನು ಹೇಳ್ತಾ ಬಂದಿದ್ದಾರೆ.
ಏನ ಕಂಡೇನೇನಯ್ಯ ತನ್ನ ಕಾಣದಾತ ಕುರುಡ. ಇದು ಬಹಳ ಅದ್ಭುತವಾದಂತ ವಚನ. ನಾವೆಲ್ಲ ಹೊರಗಡೆಯಿಂದ ಈ ಕಣ್ಣಿನಿಂದ ಏನೇನೋ ನೋಡ್ತೀವಿ, ಒಳಗಿನ ಕಣ್ಣಿಂದ ತೆಗೆದು ನೋಡ್ರಿ ಅಂತ ಹೇಳ್ತಾರ. ಹೊರಗಿನ ಕಣ್ಣಿಂದ ನೋಡ್ತೀರಿ, ಒಳಗಿನ ಕಣ್ಣಿಂದ ನೋಡ್ಲಿಪ್ಪ ನೀವು ಕುರುಡ ಅಂತ ಹೇಳ್ತಾರ. ತನ್ನ ತಾ ಕಾಣದಾತ ಕುರುಡ. ಏನ ಕೇಳಿದಡೇನಯ್ಯ ತನ್ನ ಕೇಳದಾತ ಕಿವುಡ. ಏನ ಮಾಡಿದಡೇನಯ್ಯ ತನ್ನ ಮಾತಾಡದಾತ ಮೂಕ. ದಿಟದಿಂದ ತನ್ನ ತಾ ಕಾಣಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಮಾತಾಡಬೇಕು. ಇದೇ ತನ್ನ ನೆಲೆ, ಸ್ವಭೂಮಿ, ಸ್ವಸ್ವರೂಪ ಕಾಣ ಗುಹೇಶ್ವರ. ಹೀಗೆ ಅಂತರಂಗದೊಳಗೂ ಸಹ ಕರ್ಮೇಂದ್ರಿಯಗಳಿದ್ದಾವು, ಬಾಹ್ಯದಲ್ಲಿಯೂ ಕರ್ಮೇಂದ್ರಿಯಗಳಿದ್ದಾವು. ಈ ಕರ್ಮೇಂದ್ರಿಯಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಮೂರು ಶರೀರದ ಬಗ್ಗೆ ತಿಳಿದಂಗೆ ಆಗ್ತದೆ. ಇವಿಷ್ಟು ಇವತ್ತಿನ ಈ ಒಂದು ಸಖೀಲದ ಪ್ರಾರಂಭದ ದಿನದ ವಿಚಾರಗಳಾಗ್ತದೆ. ಮುಂದಿನ ಹಂತದೊಳಗ ಇದನ್ನೇ ಮುಂದುವರಿಸ್ತಾ ಸಖಿಲಗಳನ್ನ ಮುಂದಿನ ಭಾಗವನ್ನು ನಾವು ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ಸಖಿಲದ ಪ್ರಾರಂಭದ ಅಧ್ಯಾಯದ ಪಾಲ್ಗೊಂಡಿರುವಂತ ಎಲ್ಲರಿಗೂ ವಂದಿಸಿ ನನ್ನೆರಡು ವಿಚಾರಗಳಿಗೆ ವಂದನೆ ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿ. ಇಲ್ಲಿಯವರೆಗೂ ಅಣ್ಣನವರು ಸಕ್ಕಿಲದ ಕುರಿತು ಬಹಳ ಮಾರ್ಮಿಕವಾಗಿ ತಿಳಿಸಿಕೊಟ್ಟರು.